ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಶಯನಿ ಏಕಾದಶಿ. ಈ ಏಕಾದಶಿಯು ಮೋಕ್ಷಪ್ರದವಾದದ್ದು. ಈ ಶಯನಿ ಏಕಾದಶಿಯ ದಿನ ಉಪವಾಸ ಮಾಡಿದರೆ ಹರಿ ಹರ ಬ್ರಹ್ಮನನ್ನು ಪೂಜಿಸಿದ ಪುಣ್ಯ ಬರುವುದು. ಶಯನಿ ಎಂದರೆ ಶಯನ ಮಾಡುವುದು. ಈ ದಿನದಿಂದ ಮಹಾವಿಷ್ಣು ಹಾಲುಕಡಲಿನಲ್ಲಿ ಶಯನವನ್ನು ಮಾಡಲು ಆರಂಭಿಸುತ್ತಾನೆ. ಅಂದಿನಿಂದ 4 ಮಾಸಗಳ ಕಾಲ ಶ್ರೀಹರಿಯು ಶಯನವಾಗಿರುತ್ತಾನೆ. ಇದು 4 ಮಾಸಗಳು ವೈಷ್ಣವರಿಗೆ ಪವಿತ್ರವಾದ ಮಾಸಗಳು. ಇದನ್ನೇ ಚಾತುರ್ಮಾಸ್ಯ ಎನ್ನುತ್ತಾರೆ. ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತೀಕ ಶುದ್ಧ ಪ್ರಬೋಧಿನಿ ಏಕಾದಶಿಯವರೆಗೆ ತನ್ನ ಮೂರ್ತಿಯು ಆಲುಕಡಲಿನಲ್ಲಿ ಶಯನ ಮಾಡುತ್ತಿರುತ್ತದೆಂದು ಶ್ರೀಹರಿಯು ತಿಳಿಸುತ್ತಾರೆ. ಈ ಚಾತುರ್ಮಾಸ್ಯದಲ್ಲಿ ಮಾಡಿದ ಧರ್ಮ ದಾನಗಳು ಮತ್ತು ವ್ರತಗಳು ಮಹಾಪುಣ್ಯಪ್ರದ. ಈ ಶಯನಿ ಏಕಾದಶಿಯ ದಿನ ಶ್ರೀಹರಿಯು ಶೇಷಶಾಯಿ ಆಗುವ ದಿನ. ಇದಕ್ಕಿಂತ ಪವಿತ್ರ ಏಕಾದಶಿ ಬೇರೆ ಯಾವುದೂ ಇಲ್ಲ. ಆ ದಿನ ಉಪವಾಸ, ಹರಿಪೂಜೆ ಮತ್ತು ಜಾಗರಣೆ ಈ 3 ಮಾಡಿದರೆ ನನಗೆ ಅವರು ಅತ್ಯಂತ ಪ್ರಿಯರೆಂದು ಶ್ರೀಹರಿ ಹೇಳುತ್ತಾರೆ. ಆ ದಿನ ನಾಯಿ ಮಾಂಸ ತಿನ್ನುವವನು ಈ ಏಕಾದಶಿ ವ್ರತ ಮಾಡಿದರೆ ಅವನ ಪಾಪಗಳು ಮುಕ್ತವಾಗುತ್ತದೆ. ಈ ಚಾತುರ್ಮಾಸ್ಯ ಕಾಲದಲ್ಲಿ ದೀಪದಾನ, ಮುತ್ತುಗದ ಎಲೆಯಲ್ಲಿ ಊಟ, ವ್ರತ, ಉಪವಾಸ ಮಾಡಿದವರು ನನಗೆ ಪರಮ ಪ್ರೀತ್ಯಾಸ್ಪದರು. ಈ ಚಾತುರ್ಮಾಸ್ಯ ಕಾಲದಲ್ಲಿ ನೆಲದ ಮೇಲೆ ಮಲಗುವವರು ನನಗೆ ಪ್ರಿಯರು. ಶ್ರಾವಣ ಮಾಸದಲ್ಲಿ ತರಕಾರಿಗಳು, ಭಾದ್ರಪದ ಮಾಸದಲ್ಲಿ ಮೊಸರು, ಆಶ್ವೀಜ ಮಾಸದಲ್ಲಿ ಹಾಲು ಕುಡಿಯಬಾರದು. ಕಾರ್ತಿಕ ಮಾಸದಲ್ಲಿ ಬೇಳೆಕಾಳುಗಳು ಉಪಯೋಗಿಸಬಾರದು. ಒಂದೊಂದು ಮಾಸದಲ್ಲಿ ಒಂದೊಂದು ಪದಾರ್ಥಗಳನ್ನು ಬಿಡಲು ಆಗದಿದ್ದವರು ಈ 4 ತಿಂಗಳು ಬ್ರಹ್ಮಚರ್ಯ ವ್ರತಸ್ಥನಾಗಬೇಕು. ಇದರಿಂದ ಆ ಮನುಷ್ಯನು ದಿವ್ಯಗತಿಯನ್ನು ಪ್ರಾಪ್ತಿ ಹೊಂದುತ್ತಾನೆ. ಈ ಶಯನಿ ಏಕಾದಶಿಯ ವಿವರ ಕೇಳುವವರು ಅಶ್ವಮೇಧ ಯಜ್ಞವನ್ನು ಮಾಡಿದ ಪುಣ್ಯವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ.